ಕೋಪ. ಮತ್ತು ನನಗೆ ಕೂಡ ಸಮಾಧಾನ ಮಾಡೋ ಮೂಡಲ್ಲಿ ಕೂಡ ನಾನು ಇರಲಿಲ್ಲ. ನಾನು ತುಂಬ ಸಿಟ್ಟಲ್ಲಿದ್ದೆ. ನಾಳೆ ಏನು ಆಗದಿದ್ದರೆ ಸಾಕು. ಏನು ತಿನ್ನಲಿಲ್ಲ ಅಂತ ಇವತ್ತು ಬೆಳಗ್ಗೆ ಏನು ತಿನ್ನಲಿಲ್ಲ, ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ. ಈಗಲೇ ಊಟ ಮಾಡಿದ್ರು ನಾನು 1 ಹೊತ್ತು ಊಟ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀವು ವ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ಎಂಥ ಒಂದು ಇನ್ಸಿಡೆಂಟ್ ಅಂದರೆ ಉಂಟಲ್ಲ ಇಡೀ ಗೈಸ್. ಈಗ ಲಾಗ್ ಮಾಡಿದ್ದು ನಾನು ಹೇಳಲಿಕ್ಕೆ 6 ಗಂಟೆಗೆ ಎದ್ದಿದ್ದೇನೆ ಆಯಿತಾ. ಆಂಟಿ ಇದ್ದರು, ನಿನ್ನೆ ಗೊತ್ತಿರ್ಬೋದು. ನಾನು ಆಂಟಿಯನ್ನು ಬಿಟ್ಟು ಹೋದವಳು ಎಂತಂದರೆ ಗೂಡಲಾಗ್ತಿದ್ದೆ ಗೋಡನ್ನು ಗೊತ್ತು ನಿಮಗೆ. ಗೂಡಿಂದ ಉಂಟಲ್ಲ ನಮ್ಮ ಗುಂಡ ತಪ್ಪಿಸಿ ಹೋಗಿದ್ದಾನೆ. ಬಾಕಿ 3 ಜನ ಇದ್ದಾರೆ. ಗುಂಡ ಅಂದರೆ ನಮ್ಮ ಪರ್ಷಿಯನ್ ಕ್ಯಾಟ್ ಉಂಟಲ್ಲ ಅದು. ಇಡೀ ಊರು ಹುಡುಕಿದೆ ಆಯಿತಾ. ಎಲ್ಲರಿಗೆ ಹೇಳಿ ಬಂದಿದ್ದೇನೆ. ಈ ಬ್ಲಾಗ್ ನೋಡುವಾಗ ಯಾರಿಗಾದರೂ ಇದಕ್ಕೆ ಸಿಕ್ಕಿದರೆ ಬರ್ತದೆ ಬ್ಲಾಗಲ್ಲಿ, ಇಲ್ಲಾಂದರೆ ದಯವಿಟ್ಟು ಯಾರಿಗಾದರೂ ಸಿಕ್ಕಿದರೆ ಕೊಡಿ ಆಯಿತಾ. ಗ್ರೀನ್ ಬೆಲ್ಟ್ ಉಂಟು ಕುತ್ತಿಗೆಯಲ್ಲಿ. ಮತ್ತು ನೀವು ಬ್ಲಾಗಲ್ಲೆಲ್ಲ ನೋಡಿರ್ಬೋದು. ನೀವು ಇಲ್ಲಿ ಎಲ್ಲ ನಿಯರಿನವರು ಯಾರಾದರೂ ಗೊತ್ತಿದ್ದರೆ ತಂದು ಕೊಡಿ ನನಗೆ. ಇಡೀ ಹುಡುಕಿದೆ ಆಯಿತಾ. ಪಾಪ ಹಸಿವಾದರೆ ಅವನು ಊಟ ಎಲ್ಲ ಮಾಡೋದಿಲ್ಲ ಮಾರ. ಅವನು ಇದೇ ತಿನ್ನೋದು ಫುಡ್ಡು. ನನಗೆ ಅದೇ ಟೆನ್ಷನ್ ಆಗ್ತುಂಟು. ಎಲ್ಲಿವರೆಗೆ ಓದಿ ಗೊತ್ತಾ, ಅದು ಕೂಡ ಖಾಲಿ ಕಾಲಲ್ಲಿ ಆಯಿತಾ. ನಾನು ಮತ್ತು ಚಿಂಚು ಹುಡುಗಿದಕ್ಕೆ ಲೆಕ್ಕ ಇಲ್ಲ. ಈಗ ಮುಖ ತೊಳೆದು ದೇವರಿಗೆ ದೀಪ ಇಟ್ಟೆಲ್ಲ ಬಂದದ್ದು. ಈಗ ಚಹಾ ಇಟ್ಟಿದ್ದೀನಲ್ವ, ಅಮ್ಮನಿಗೆ ದೋಸೆ ಚಹಾ ಎಲ್ಲ ಮಾಡಿಕೊಟ್ಟೆ. ಟೆನ್ಷನ್ ಆಗ್ತಾ ಉಂಟು ಕರ್ಮ. ಗೂಡಲ್ಲಿ ಹಾಕಿ ಅವನಿಗೆ ಎಂತ ಆಯ್ತಾ ಮಾರ. ಇಷ್ಟು ದಿನದಿಂದ ನಾವು ಓಡ್ತಾ ಇರಲಿಲ್ಲ ಆಯಿತಾ. ನೋಡುವ, ಋಣ ಇದ್ರೆ ಗ್ಯಾರಂಟಿ ಬರ್ತಾನೆ. ನನ್ನ ಈ ಟೈಮಲ್ಲಿ ಎಲ್ಲ ಬೆಕ್ಕುಗಳು ನಾನು ಮೊನ್ನೆ ಹೇಳಿದ್ದು ನನಗೆ ಗುಂಡ ಮತ್ತು ಹುಳ್ಳ ಇಷ್ಟ ಅಂತೇಳಿ. ಆಯಿತು. ಆಂಟಿ ಬಸಳೆ ತೆಗಿತಿದ್ದಾರೆ ಪ್ಲೀಸ್. ಯಾವ ಇದು ಅಂತೆ ಆಂಡ ಹಾಂ ಮಾವು ಪುಯ್ ಉಡ್ಡೆಗೆ ಹೋಗಿದೆ ನೋಡಿ ಅಂತೆ ಬಸಳೆ. ಬೆಕ್ಕು ಬರಲಿಲ್ಲ ಗೈಸ್ ಆಯಿತಾ. ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಎಂತ ಮಾಡುವಂಥದ್ದಿಲ್ಲ, ಯಾಕಂದರೆ ಇಡೀ ಊರು ಹುಡುಕಿ ಬಂದೆ. ಇನ್ನು ನಾನು ವೆಯ್ಟೇ ಮಾಡಬೇಕು, ಬರ್ತದೆ ಅಂತೇಳಿ. ನೋಡುವ, ಊಟ ಹಸಿವಾಗಾದರೂ ಬರುವವ, ಕಾಯುವ. ಎಲ್ಲಿಯಾದರೂ ಮತ್ತೆ ತಂದು ಕೊಡುವವರಿದ್ದರೆ ಕೊಡುವರು. ಇದು ಹೇಳಿಲ್ಲಲ್ಲ ನಾನು ಎಂತ ಅಂತ. ಅವರು ಆಂಟಿ ಬಂದದ್ದು ಏನು ವಿಷಯ ಅಂತ ಹೇಳಿದರೆ, ನನ್ನ ಅಜ್ಜಿ ಮನೆಯಲ್ಲಿ ಮೊದಲು ದೈವ ಇತ್ತು, ಗೊತ್ತಿರ್ಬೋದು ಓಲ್ಡ್ ಸಬ್ಸ್ಕ್ರೈಬರಿಗೆಲ್ಲ. ಮಂತ್ರ ದೇವತೆ ಇತ್ತು, ಪೂಜೆ ಮಾಡ್ತಾಯಿದ್ದೆವು. ದೈವಗೆ 1 ವರ್ಷಕ್ಕೊಂದು ಇದು ಮಾಡ್ತೇವೆ, ತಂಬಿಲ ಥರ ಹಗ್ಗಿಲು ಸೇವೆ ಮಾಡ್ತೇವಲ್ಲ ಅದು. ಹಾಗೆ ಈ ವರ್ಷದ್ದು ಹೋದ ವರ್ಷ ಮನೆ ಬಿದ್ದಿತ್ತು, ಅಲ್ಲಿ ಅಜ್ಜಿ ಮನೆ ಗೊತ್ತಿರ್ಬೋದು. ಆಮೇಲೆ ಹೊಸ ಮನೆಗೆ ಶಿಫ್ಟ್ ಆದರು. ಅಲ್ಲಿ ಒಂದು ತಂಬಿಲ ಎಲ್ಲ ಆಗಿದೆ ಹೋದ ವರ್ಷ ಅದು. ಅದೇ ಈ ವರ್ಷ ಮತ್ತೆ ತಂಬಿಲ ನಡೀತಾ ಉಂಟು. ಹಾಗೆ ಅಮ್ಮನಿಗೆ ಹುಷಾರಿಲ್ಲ, ಎಲ್ಲರಿಗೆ ಗೊತ್ತಿರ್ಬೋದು. ಹಾಗೆ ಅಮ್ಮ ಹೋಗ್ತಾ ಇಲ್ಲ. ಹಾಗೆ ಆಂಟಿ ಬಂದದ್ದು ಇವತ್ತು. ಖುಷಿಯವರು ಮತ್ತು ಚಿಂಚುನ ಅಮ್ಮ ಅಪ್ಪ ಎಲ್ಲ ಬರ್ತಾರೆ ಅಲ್ಲಿಗೆ ಹೋಗಿ. ಈಗ ಆಂಟಿ ಅದಕ್ಕೆ ಅಜ್ಜನಿಗೆ ಅಗೆಲು ಹಾಕಲಿಕ್ಕೆ ಅದು ಬೇಕು, ಬಸಳೆ ಪದಾರ್ಥ. ಅದಕ್ಕೆ ಇಲ್ಲಿಂದ ಬಸಳೆ ತೆಗಿತಿದ್ದಾರೆ. ಭಾರಿ ಶೋಕದ ಬಸಳೆ ಅವ, ಭಾರಿ ಶೋಕದ ಬಸಳೆ ಅವಾಕ. ನಮ್ಮ ಹೊರ ತಿಂತಾವ ಅವು ಮಂತ್ರ ರಡ್ಡು ಬಂದ್ಬಿಡ ಅಮ್ಮಗ ಆಪಜಾತ ಇರ್ಬೋದು ನಡೆ. ಸರಿ. ಚಿಂಚು ಬೆಳಗ್ಗೆ ಹೋಗಿದ್ದಾನೆ ಗೈಸ್. ಯಾಕಂದರೆ ಅಲ್ಲಿ ಇದಿತ್ತು ಎಂತ ಹೇಳೋದು, ಅದಕ್ಕೆ ಹೋಮ ಇತ್ತು, ಗಣಪತಿ ಹೋಮ ಇತ್ತು. ಹಾಗೆ ನಾನು ಬೆಕ್ಕು ಕೂದ್ರಲ್ಲೇ ಬಾಕಿ ಆಯಿತಾ. ನಾನೇನು ಮತ್ತೆ ಹೋದರೂ ಕೂಡ ಎಲ್ಲ ಕೆಲಸ ಆದಮೇಲೆ ಹೋಗೋದು. ಅಮ್ಮನಿಗೆಲ್ಲ ಆಗಬೇಕಲ್ಲ ಊಟ ಎಲ್ಲ ಆಗಿ ಹೋಗಬೇಕು. ಯಾವಾಗ ಸಂಜೆ 4 ಗಂಟೆ ನಂತರ ಹೋಗುದು ನಾನು ಹೋದರೆ ಕೂಡ. ತಂಬಿಲ ನೈಟ್. ನನಗೆ ಯಾವುದ್ರಲ್ಲೂ ಮನಸ್ಸಿಲ್ಲ ಗೈಸ್, ಹೋಗ್ಲಿಕ್ಕೆ ಮನಸ್ಸಿಲ್ಲ, ಎಂಥ ಮನಸ್ಸಿಲ್ಲ. ನೋಡು, ಮೊನ್ನೆಗಿಂತ ಉಂಟಲ್ಲ ಅಮ್ಮ 100%. ಮೊನ್ನೆ ಇವತ್ತು ಒಂದು 20-30% ಹುಷಾರಿದ್ದಾರೆ. ನಿಮಗೆ ತೋರಿಸ್ತೇನೆ ನಾನು. ಬೆಕ್ಕು ಹೋಯ್ತಂತಲ್ಲ, ಅದು ಕೂಡ ಮಿಸ್ ಆಯಿತು. ಎಂಥ ಕೆಲಸ ಆಗಲಿಲ್ಲ ಆಯಿತು. ಒಮ್ಮೆ ನೋಡಿ, ಈಗ ರಾಶಿ ಉಂಟು ಎಲ್ಲ. ಒಂದು ಕಡ್ಡಿ ಆ ಕಡೆ ಇಡಲಿಲ್ಲ, ಇದೆಲ್ಲ ಹಾಗೆ ಆಗಬೇಕು ಅದು. ಬಸಳೆ ಎಂಚ ತೋಜುನು ಒಂತೆಗೆ ವೀರ ಅಮ್ಮ ಪನ್ಪುನಿ ಅರಿ ತೋಜಿ ಜತಿ ಅಮ್ಮ 5-6 ಪನ್ಪುನಿ ಒಂತೆ ಐಟ್ ರಡ್ಡು ಕಟ್ಟ ಉಂಡು ಅಂದ್ರೆ ಅರೆಗೆ ಆಪರೇಷನ್ ಅಂತಾರಲ್ಲ ಆಪುಜಿ ಎಂಚಿನ ಲೈನ್ಸ್ ಅತ್ಲಿ ಲೆನ್ಸ್ ಪೂರ ಅರೆಗ ಆಪುಂಡಿ ಅಂಚೆ ಕನ್ನಡಗ ಆಪುಜರಿ ಅವು ಅವು ದೀಂದ ತೋಜುಂಟಿ ಅವು ಎಂಕನ ಪಂಜ ಆಪರೇಷನ್ ಆಮನ ಪಂಜ ಏನೋ ಒಂಜಿ ಕಣ್ಣ ಆತದ
ಹಾಂ ಇಲ್ಲಿ ಒಂದು ಕ್ಲೀನ್ ಈ ಜನ ಭಾರಿ ಬಂಗ ಇತ್ತು ನನಗೆ ಒಂದು ಎರಡು ಸುರಕ್ಷದ ಬಾಂಡು ಬರಡಕ್ಕೆ ಹ್ಞೂ ಬರ್ಪಲ್ಲ ಹಾಂ ಡಾನ್ ಸರಿ ಆಗಿದಲ್ಲ ಬೇಲೇಜಿನ ಗಡಪಲ್ಲ ಎಂಟೆ ಅವೇ ಇಂಕ ಚೂರು ಮೂಲು ಉಪಕಾರ ಹಾಕೊಂಡು ಜಾಲಡಿ ಪುನಃ ಪೂರ ಮನ್ಪಿ ಆವ ಅಮ್ಮನಿಗೆ ಕಣ್ಣು ಆಪರೇಷನ್ ಕೂಡ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅವ್ರು ಕಣ್ಣು ಕಾಣುವುದಿಲ್ಲಲ್ಲ ಅಮ್ಮನಿಗೆ ಕಾಣ್ತದೆ ಹೀಗೆ ಗೈಸ್ ಮಿರಿ 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 ಅಂದರೆ ಈಗ ಎದುರುಗಡೆ ನಾನು ನಿಂತಿದ್ರು ಅವರಿಗೆ ರೂಪ ಇದು ಕಾಣ್ತದೆ ಸ್ಟ್ರಕ್ಚರ್ ಕಾಣ್ತದೆ ಎಕ್ಸಾಕ್ಟ್ಲಿ ನಾನಂತ ಗೊತ್ತಾಗೋದಿಲ್ಲ ಆ ರೀತಿ ಅವರಿಗೆ ಅಮ್ಮನಿಗೆ ಸಮಸ್ಯೆ ಹಾಗೆ ಹೋಗುವಾಗೆಲ್ಲ ಕೈ ಇಟ್ಕೊಂಡು ಹೋಗುತ್ತಾಯ್ತಾ ಇಲ್ಲಿಯೂ ಇದರಲ್ಲಿ ಎಲ್ಲ ನಾನು ಕೈ ಇಟ್ಕೊಳ್ಳೋದು ಅವರನ್ನು ಹಾಗೆ ಗೈಸ್ ಇನ್ನು ಸಿಗುವ ಆಯಿತಾ ನಮ್ಮ ಒಂದು ಬೆಕ್ಕು ಬಂದಿದ್ರೆ ಒಳ್ಳೇದಿತ್ತು ನನಗೆ ಬುಲ್ಲ ಅವನು ಬುಲ್ಲ ಅಂತ ಒಂದೇನೋ ಮೂಲೆಯಲ್ಲಿ ಹೋಪ್ ಆಯ್ತಾ ಬರುವ ಬರುವ ಹಸಿವಾಗುವಾಗ ಬರುವ ಅಂತೇಳಿ ದರಿದ್ರ ಗೂಡು ಯಾಕೆ ತಂದು ನಾ ಮಾರ ಕರ್ಮ ಗೂಡಿಗೆ ಹಗ್ಗ ಕೂಡ ಕಟ್ಟಿದ್ದೆ ಗೈಸ್ ಅಂದರೆ ಅದರ ಹೊರಗಡೆ ಅದನ್ನು ಕೂಡ ತೆಗೆದು ಹೋಗಿದ್ದಾನೆ ದೊಡ್ಡ ಬೇಕಲ್ಲ ಬೀಗ ಹಾಕ್ಬೇಕಿತ್ತ ಏನ ಮಾರ ಸಣ್ಣ ಬೇಕಲ್ಲ ಎಲ್ಲ ಉಂಟು ಹೊರಗಡೆ ತಿರುಗುತ್ತಾ ಉಂಟು ಇಲ್ಲಿ ಆಟ ಆಡ್ತಿದ್ದೆ ಅವನಿಲ್ಲ ಉಂಟು ಇಲ್ಲ ಇರ್ತದ ಇಲ್ಲ ಅಲ್ಲಿ ಓಕೆ ಬಿಡೋಡಿತ್ತು ಅದಂತ ಒಂದು ಬಲ್ಲೆಡ್ ಕುಳೊಂದು ನಿಕ್ಕೆಂಚು ಆ ಏರ್ ಬನ್ನಿ ನಿಕ್ಕಿ ಯಾರು ತೀನಿ ಯಾ ಪೆರತನ ತೊನ್ನಗೋ ಏರ್ ನೊಟ್ಟಿಗೆ ಅವ್ರಿ ನೋಡಿ ಗೈಸ್ ಬಂತಲ್ಲ ಮಾರಿ ವಾ ಡಬ್ಬೆ ನೀನೊಂಜಿ ಒಂಜಿ ಕಾಂಡೆ ಶುರು ಬಂತೀಜ ಬಾಲೆ ಓಡಿತೀನಿ ಬಿ ಅವ ಪೆಟ್ಟಾತನು ಬೇಂದ ಪೆಟ್ಟಾತನು ಎಡ್ಡೆ ಓ ದೇವರೇ ಬೇರೆ ಬೆಕ್ಕೆಲ್ಲ ಕಚ್ಚಿದೆ ಆಯ್ತಾ ಈಗ ಓ ದೇವ ಲಡೆಯಾತನು ಬೇ ಸಮಟ್ಟು ಬೊಕ ಆಯ್ಗಾರ್ದು ಗೊತ್ತಾಪುಂಡ ಬೊಕ ದಾಯಿ ಪೋಪುನಿ ಆಯ್ನೆ ಕಟಪಾಡ್ನೆ ಇಟ್ಟೆ ಓಡುವಾಡ್ನೆ ಇರ್ತದ ರಡ್ಡು ಬುರಡಾಣ ಇಡೇನೆ ಬರಡುದು ಅಲ್ಲ ಬೋಡಾಂಡ ಹತ್ತಿನಾನತ್ತ ಏನೋ ತುದು ಬಲ್ತೋದಿತ್ತೆ ಆಡು ಕಂತದ ದೇವರನ್ನ ನಟ್ಟದಿತ್ತೇನು ಬರಡು ನಮಾರ ಬೇಗ ವಲ ಚೂರು ಬೇಲೆ ಉಂಡು ಪಾಕ ಹೆಂಜಿನ ಅವಳು ಪಾಕ ಜನ ಉಳ್ಳೇರು ಮೂಲೇರು ಉಂಡು ತೋಮಲೆಜ್ಜೇರ ಅವ ಜಾಲಾಡ್ತ ಪೋಲ ಜಾಲಾಡ್ತ ಪೋ ಬಂದಾಗ ಅವ್ನಿಗೆ ಫುಡ್ ಹಾಕು ನಾನು ಹೇಳಿಲ್ವಾ ಅಮ್ಮ ಪತ್ತನು ಹುಚ್ಚೆ ಯಾರು ನಗಲ ಬಿತ್ತಳಿ ಇಡೀ ತಾಗದುಂಡು ಕೆಬಿಟ್ಟು ಪೂರ ಗೀರುಂಡು ತುಚ್ಚಿದಂಡು ಬೇಟ ಪುಚ್ಚೆ ಅಕ್ಲೆ ಪಿರಾಗ ಹೋಚಿರಡು ಇನ್ನು ಈ ಅಕ್ಲಿಲ್ದಾಗ ಔಚಿ ಆತ ಏರ್ತುತ್ತೆ ದೇ ಅವು ಅಲ್ಪ ಲಡೆಯಾದ ಅಡೆ ಪೋತೀನಿ ಏತು ನಾಡು ನೀರು ಇಂಚಿನ ಅನ್ಪುನಿ ಅವ್ರು ನೋಡಿ ಅವ್ರು ಬೇಕು ಹೋದ ಕೂಡ ನನಗೆ ಬೇಕು ಮಾಡಿ ನನ್ನಿಂದ ಮಿಸ್ಟೇಕ್ ಆದದು ಫುಡ್ ಹಾಕೋ ಆಯ್ತಾ ದಾ ಬಿಡು ಬಲ ದಾ ಇಡಲ್ಲ ಇವರೆಲ್ಲ ಇಡ್ತಾರೆ ಗೈಸ್ ಅವನು ಕೂಡ ಇಡ್ತಾನೆ ಆದರೆ ಅವನಿಗೆ ಬೆಳಗ್ಗೆ ಬೆಳಗ್ಗೆ ಆಗುವುದು ಎಂತ ಆಯ್ತು ಅಂತ ಗೊತ್ತಿಲ್ಲ ನನಗೆ ಬಂತಲ್ಲ ಇನ್ನಾದರೂ ನನಗೆ ಎಲ್ಲ ಕೆಲಸ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸಿರಲಿಲ್ಲ ಆಯಿತಾ ಕಾನ್ಸಂಟ್ರೇಟಿವ್ ಆಗ್ತಾ ಇರಲಿಲ್ಲ ಅಂದರೆ ಎಂತ ಥಿಂಕಿಂಗ್ ಗೊತ್ತಾ ಎಲ್ಲಿ ನಾಯಿ ಹಿಡೀತೋ ಏನೋ ಅಂದರೆ ಅದು ಪರ್ಷನಿಗೆ ಇದಿರುವುದಿಲ್ಲ ಗೈಸ್ ಬುದ್ಧಿ ಇಲ್ಲ ಅಂತೆಲ್ಲ ಹೇಳ್ತಾರೆ ಬಂದ ದಾರಿ ಮತ್ತೆ ಗೊತ್ತಾಗೋದಿಲ್ಲ ಊಟ ಈ ಮಧ್ಯಾಹ್ನ ಊಟಕ್ಕೆ ಎಂತ ಮಾಡ್ತದೆ ಏನೋ ಅಂದರೆ ಅದು ತಿನ್ನೋದು ಪೆಡಿಗಿರಿ ಅದೆಲ್ಲ ತಲೆಯಲ್ಲಿ ಮಾಡಿ ಕುಂಡ ಡಾಡಿ ಮಗೆ ಡಾಡಿ ಗುಂಡ ನೋಡಿ ಈಗ ತಾಗಿದ್ದೀಗ ಹೋಗುವಾಗ ಎಷ್ಟು ಒಳ್ಳೆ ತಾಗಿದ್ದು ಈಗ ರೂಮ್ ಎಲ್ಲ ಅದು ಭಾರಿ ಡೇಂಜರ್ ಡಾಡ್ ಒಳ್ಳೆದಾಗಿದೆ ಅಂತ ಇಲ್ಲೆಲ್ಲ ಆಗ ಮುಟ್ಲಿಕ್ಕೆ ಬಿಡುವುದಿಲ್ಲ ಕಿವಿಯಲ್ಲಿ ರಕ್ತ ಬರ್ತಾ ಉಂಟು
ಅನ್ನ ಇಟ್ಟಿದ್ದೇನೆ ಗೈಸ್. ಬೆಳಗ್ಗೆ ಈಗ 9:30 ಆದದ್ದು. ನನ್ನ ಅನ್ನ ಕೂಡ ಆಯ್ತೇನೆ, ಪದಾರ್ಥ ಏನಾದರೂ ಮಾಡಬೇಕು. ಹಾಗೆ ಯಾಕೋತ ಅಮ್ಮನಿಗೆ ಅಂದರೆ ನಾನು ಮಧ್ಯಾಹ್ನ ಇಲ್ಲಿ ಇದ್ದೇನೆ, ಅಲ್ಲೆಲ್ಲ ಫಂಕ್ಷನ್ ಉಂಟು, ಆದರೆ ಮಧ್ಯಾಹ್ನ ಹೋಗ್ತಾ ಇಲ್ಲ. ಈಗ ನಾವೆಲ್ಲ ಹೋಗ್ತಾ ಇದ್ವಿ. ನಿಜವಾಗಿ ನೋಡಬೇಕಿದ್ರೆ ಅಮ್ಮ ಹೆಲ್ತ್ ಸರಿ ಇದ್ದರೆ ಈಗ ನಾವು ಎಲ್ಲ ಹೋಗ್ತಾ ಇದ್ವಿ. ವ್ಲಾಗ್ ನೋಡಿರ್ಬೋದು ಹಿಂದೆ ವರ್ಷದ್ದೆಲ್ಲ. ಆದರೆ ಈಗ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ಇಲ್ಲೇ ಅನ್ನ ಇಡ್ತಾ ಇದ್ದೇನೆ. ಸಾಯಂಕಾಲ ಒಮ್ಮೆ ನನಗೆ ಹೋಗಬೇಕು. ಅಮ್ಮನ ಇವತ್ತು ನನಗೆ ಹೇಗೆ ಚಿಂಚೆಲ್ಲ ಹೋಗಿದ್ದಾನೆ ಅಲ್ಲಿ. ಪದಾರ್ಥ ಏನು ಮಾಡೋದು ಅಂತ ನೋಡೋದು ಗೈಸ್. ನಾನು ಎಗ್ ಉಂಟು, ಮೊನ್ನೆ ಸಬ್ಸ್ಕ್ರೈಬರ್ ಕಳಿಸಿದ್ರಲ್ಲ ಅದು ಉಂಟು, ಮತ್ತು ಸ್ವಲ್ಪ ಬೆಂಡೆ ಉಂಟು. ನೋಡಿ ಏನಾದರೂ ಈಗ ಮಾಡು. ಅನ್ನ ಒಂದು ಹಾಕಿ ನಾನು ಸ್ವಲ್ಪ ತೆಗೆದೆ. ಅಮ್ಮನಿಗೆ ಬಿಸಿ ನೀರು ಇಟ್ಟಿದ್ದೇನೆ ಹೇಳಿ, ಇದು ನನಗೆ ಕೊಡಲಿಕ್ಕೆ ಸ್ವಲ್ಪ. ಬೆಳಗ್ಗೆ ಏನು ತಿನ್ನಲಿಲ್ಲ ನಾನು, ನನಗೆ ತಿನ್ನುವಂಥ ಮೂಡೇ ಇಲ್ಲ. ನಾನು ಒಂದು ಎಂತ ಈಗ ಬಚ್ಚಿತ ಓದೋದಂದರೆ ಈಗ ಇಲ್ಲಿ ಕಾಣುದು ಇದು ಇದು ಕೇಳು ಎಲುಬು ಬಾ ಕುಡಿಯುವ. ಆಮೇಲೆ ಮತ್ತೆ ನೋಡು, ಆಂಟಿ ಬಂದರು ಗೈಸ್, ಸಣ್ಣ ಆಂಟಿ ಬಂದರು. ಈಗ ಕೋಳಿ ಎಲ್ಲ ತಗೊಂಡು ಬಂದಿದ್ದಾರೆ ಅಲ್ಲಿ ಕೊಡ್ಲಿಕ್ಕೆ. ಅಲ್ಲ ಹಿಂದೆ ಸೀರೆ ಎಡ್ಡುಂಟು ಕಾಟನ್. 2 ಗಂಟೆ ಆಯಿತು ನಾನು ರೆಡಿ ಆದೆ ಅಂತ ಹೇಳಿದರೆ ಅಲ್ಲಿ ಭೂತಕ್ಕೆ ಕೊಡಲಿಕ್ಕೆ ಮಲ್ಲಿಗೆ ಬೇಕಲ್ಲ ನಮ್ಮ ಲೆಕ್ಕದಲ್ಲಿ. ಹಾಗೆ ಅಮ್ಮನಿಗೆ ಹುಷಾರು ಕೂಡ ಇಲ್ಲ, ಗೊತ್ತು ನಿಮಗೆ. ಹಾಗೆ ಅಮ್ಮನ ಲೆಕ್ಕದಲ್ಲಿ ಮಲ್ಲಿಗೆ ಕೊಡಬೇಕಂತ ಹಾಗೆ ನಾನು ಹೋಗಿದ್ದೀಗ. ಎಲ್ಲ ಹೋಗಿದ್ದಾರೆ, ಆಂಟಿನವರು ಯಾರಿಲ್ಲ, ಎಲ್ಲ ಅಲ್ಲಿ ಹೋಗಿದ್ದಾರೆ. ಹಾಂ ಬರ್ಪೆ ಅಮ್ಮ. ಅಮ್ಮ ಟಾಟಾ ಬಾಕಿಲಿ ಉಪ್ಪಾಡ ಬರ್ಬೇಕು ಹೌದಾ? ಮಲ್ಲಿಗೆ ಮಾತ್ರ ಆತ, ಊದುಬತ್ತಿ ಎಣ್ಣೆ. ನಾನು ಬಂದೆ ಗೈಸಿ, ಗಟ್ಟಿ ನಿದ್ರೆ ಆಯಿತಾ. ಈಗ ಎಬ್ಬಿಸಿದ್ದು ನಾನು. ಮಲ್ಲಿಗೆ ಎಲ್ಲ ತೊಗೊಂಡು ಬಂದೆ. ಹಿಂಗೆ ತೋರಿಸ್ತೇನೆ ನಿಮಗೆ ನಾನು ಎಷ್ಟು ಕೊಟ್ಟೆ ಏನು ಅಂತೇಳಿ. 2 ರೀತಿಯ ಮಲ್ಲಿಗೆ ಇತ್ತು ಗೈಸ್. 80 ರುಪೀಸ್ ಇದು ಮತ್ತು 120. 120 ಐತ್ರಿ, 80 ಐತೆ ನಮ್ಮ. ಇದು 120 ನಮ್ಮ ಮೂಜಿ ಚೆಂಡದ ನಮ್ಮ ಗಿಪ್ಪರ್ಚಿಯಿಂದ ಒಂದು ನಮ್ಮ ಒಂದು ಮಲ್ಲಾಂಟಿನ ಒಂದು ಮಾಮೂನ. ಹಾಗೆ ಎಲ್ಲರದ್ದು ಉಂಟಲ್ಲ, ನಮ್ಮದೊಬ್ಬರದಲ್ಲ, ಎಲ್ಲರೂ ತಂದದ್ದು. ಮತ್ತು ಇದು ಎಣ್ಣೆ ಮತ್ತು ಊದುಬತ್ತಿ ನಮ್ಮ ಲೆಕ್ಕದಲ್ಲಿ ಇದೆ. ತೊಟ್ಟೆ ಉಂಟು, ನೀಟಿದೆ ಕೊಡತ್ತೆ ದೇವರಿಗೆ ಯೂಸ್ ಆಗಲಿ ಅಂತ ಗೈಸ್. ಎಣ್ಣೆ 2 ಲೀಟರ್ ಇಜ್ಜಕ್ಕೆ 2 ಲೀಟರ್ ಇಜ್ಜಿಗೆ ಒಂದು ಇಂಚನೆ ಕೊರೋಡಿಗೆ ಇದೆ. ಅಮ್ಮ ಬರ್ತಾ ಇಲ್ಲ ಗೈಸ್, ಹಾಗಾಗಿ ಅಮ್ಮನ ಲೆಕ್ಕದಲ್ಲಿ ಇದೆಲ್ಲ ಕೊಡುದು. ಹಾಂ ಮತ್ತೆ ಮನೆಗೆ ಬೇಕಾದ್ರು ಈಗ ಇದೆಲ್ಲ ತಗೊಂಡು ಬಂದು. ಬೆಂಕಿ ಬೆಟ್ಟಿಗೆ ಮುಗ್ದಿತ್ತು, ಮತ್ತು ಒಂದು ಪಾತ್ರೆ ತೊಳಿಲಿಕ್ಕೆ ಎಕ್ಸೋ ಬೇಕಿತ್ತು, ಹಾಲಿನ ಉಡಿ, ಇದು ಎಂತ ಇದು ಕೇಸರು, ಕಾಲ್ಗೇಟು, ಇದೆಲ್ಲ ಅಷ್ಟೇ ಆಯಿತು. ಮುರಿಯಪ್ಪಡ ತಿಂತೀವಡ ಬುರ್ಚಿ ಬಜ್ಜಿದು ಬುರ್ಚ ಅಂತ ಬರ್ತೀರ ಇಲ್ಲ ಬೈಜೀರ. 3:30 ಆಯಿತು. ಚಿಂಚು ಬಂದ. ಅಂದರೆ ಈಗ ಅಲ್ಲಿ ಕೋಳಿ ಬಂಟ ಅಂತ ಮಾಡ್ತೇವೆ, ಗೊತ್ತಿರ್ಬೋದು ದೈವಕ್ಕೆ ಮಾಡುವಾಗ. ಅದನ್ನು ಈಗ ಮಾಡ್ತಾರಂತೆ. ಹಾಗೆ ನಾನು ಹೋಗ್ತಿದ್ದೇನೆ, ಹೋಗಿ ಬರುವ ಅಂತೇಳಿ. ಯಾಕಂದರೆ ಬಂದು ನನಗೆ ಅಮ್ಮನ ಸ್ನಾನ ಮಾಡಿಸ್ಲಿಕ್ಕೆ ಉಂಟು. ಹಾಗೆ ಅಮ್ಮನ ಲೆಕ್ಕದಲ್ಲಿ ಈಗ ನಾನು ಹೋಗ್ತಾ ಇರೋದು. ಹಾಗೆ ಹೋಗೋಗ ಇದು ಬಂದೊಂದು ಪಡ ಪಾಡೋಡ. ಹೌದು ಬರ್ಪೆ ಅವೇ. ಹೌದು ಬರ್ಪೆ ಕೊನಪೆ ಹೆಂಗೆ ಕೊನಪೆ. ಆವ ಸರಿ. ಪಿಂಕಿ ಬಂದಿದ್ದಲ್ಲ, ಪಿಂಕಿ ಆವ ಬಂಜಾನ್ ಪೇರೆ ಈ ಒಂಜಿ ನರಕ ಅಲ್ಲಿ ಇದೆತ್ತುಕೋರು ಅಡ್ಡಿ ತೋಡು ಬಾಯ್. ಓ ದೆತ್ತುಕೋರು. ಹಾಂ ನರಕ ಬಂದ ಒಂದು ದೆತ್ತೋರು. ನಾನು ಬಂದೆ ಗೈಸ್. ಬಂದು ಅಮ್ಮನೆಲ್ಲ ಸ್ನಾನ ಎಲ್ಲ ಮಾಡಿಸಿದೆ. ಅದು ನಾವು ಅಲ್ಲಿ ಬಂದ ನೆಂಟರೆಲ್ಲ ಬಂದದ್ದು ಅಮ್ಮನ ನೋಡಲಿಕ್ಕೆ. ಈಗ ನಾನು ರಿಟರ್ನ್ ಅಲ್ಲಿಗೆ ಹೋಗುದು. ಇಲ್ಲಿ ಆಯಿತು, ಸ್ನಾನ ಎಲ್ಲ ಮಾಡಿಸಿ ಆಯ್ತಲ್ಲ. ಇನ್ನು ಬೆಕ್ಕುಗಳನ್ನು ಗೂಡಿಗೆ ಹಾಕ್ಲಿಕ್ಕೆ ಉಂಟು. ಬಾಗಿಲೆಲ್ಲ ಹಾಕಿ ಹೋಗ್ತೇನೆ. ಹೋಗಿ ಸ್ವಲ್ಪ ಕೆಲಸ ಮಾಡಿ ಬರ್ತೇನೆ. ಕೆಲಸ ಎಲ್ಲ ಆಗಿದ್ದ ಅಂತ ಎಲ್ಲ ಇದ್ದಾರಲ್ಲ
ನಾವು ವಾಪಸ್ ಹೋಗ್ತಾ ಇದ್ದೇವೆ ಗೈಸ್. ನಾನು ಮತ್ತು ಸಿಂಚು ರಿಟರ್ನ್ ಹೋಗ್ತಾ ಇದ್ದೇವೆ. ಇವನು ಬರ್ತಾ ಇದ್ದಾನೆ ನನ್ನ ಜೊತೆ. ಹೋಗುವ ಚಾಟಿಂಗ್ ಮಾಡುದು ಕೆಲಸ ಅಂದು ಎತ್ತ ಚಾಟಿಂಗ್ ಫುಲ್ಲು ತುಯ್ಯನ್. ಇದು ಒಂದು ಬೆಳಗ್ಗೆ ಬಂದಿದ್ದಾಳೆ ಬಾರಿ ಒತ್ತು ಇತಿ ಇತಿ ಲೈವ್ ಸುಯ್ಯತ್ತ ವಿಡಿಯೋ ಅಂದು ವಿಡಿಯೋ ಲಾಂಡ್ ರೆಕಾರ್ಡ್ ನೀ ಪದವತ್ತೆ. ಎಷ್ಟು ಮಲ್ಲಿಗೆ ಬಂದಿದೆ, ತುಂಬ ಮಲ್ಲಿಗೆ ಬಂದಿದೆ ಅಲ್ಲ. ಕಂಡೆ ಮಾಮೂದ ದೀನಿ ಮುಚ್ಚೆಂದು ಸಂಧ್ಯಾನ ಚರ್ಚೆಂದು ಎಣ್ಣೆ ಮುಚ್ಚೆಂದು ಹಾಕೋಣ ಬೊಕ ಎಣ್ಣೆ ಎಲ್ಲ ಊದು ಬರ್ತಿದೆ ಬಂದರ ಕಂಡೆ ಸಂಧ್ಯಾನ ಕಂಡೆ ಚೆನ್ನಾಗಿ ಚೆನ್ನಾಗಿದೆ. ಸಂಗೆ ಇಡ್ಲಿ ಸಿಕ್ಕಿತು, ಇಡ್ಲಿ ಮತ್ತೆ ಇದು. ನಾನು ಬೆಳಗಿಂದ ಎಂತ ತಿನ್ನಿಲ್ಲ ಆಯ್ತಾ, ಫಸ್ಟ್ ತಿನ್ನುದು. ನಾನು ರಿಟರ್ನ್ ಮನೆಗೆ ಬಂದು ಅಮ್ಮನಿಗೆ ಮೊಟ್ಟೆ ಎಲ್ಲ ಬೇಯಿಸಿ ಕೊಟ್ಟಾಯಿತು. ಸ್ವಲ್ಪ ಬಕ್ಕುಗಳನ್ನೆಲ್ಲ ಗೂಡೆಲ್ಲ ಹಾಕಿ ಹೋಗುವ ಅಂತೇಳಿ ಖುಷಿ ಬಂದು ಗೈಸ್. ಕೊರಿಯಾ ಬಿಲೇಟೆಡ್ ಹ್ಯಾಪಿ ಬರ್ಡೇ. ನಿನ್ನೆ ಬರ್ಡೇ ಗೈಸ್, ಇದು ಬರ್ಡೇ ಡ್ರೆಸ್ ಅವಳ ಇಸ್ಮಂತಿಯಾ ಕನೈದಲ್ಲಿಗೆ ಉಂಡು ಮೊಲ್ಲಂತೂ ಸಜ್ಜಿ ಮಾಡ್ದಕ್ಕ ಮಾರೈದಿ ದೇವರೇ ಸ್ಟಿಕ್ಕರ್ ಮಾರ್ದು ಜೀವನದ ಮೊಬೈಲ್ ವೀಡಿಯೋ ಒಂದು ಇಲ್ಲ ಅರೆ ಬರ್ರಿ ಪುಣ್ಣ ಇಲ್ಲಡೇ ಇರಲಿ ಎನ್ನ ಬರಿದು ನದು ಆಂಟಿ ಹತ್ರ ಮಾತಾಡ್ತಿದ್ದಾಳೆ. ಇನ್ನು ನಾವು ಊಟ ಮಾಡಿ ಹೋಗುದು, ಟೈಮ್ ಹೋಗುತ್ತೆ ಎಲ್ಲ ಆಯ್ತು. ಇನ್ನು ಪ್ರಸಾದ ಎಲ್ಲ ಕೊಡ್ತಾರೆ ಇಲ್ಲಿ. ಈ ಓಪನ್ ಆಯ್ತಾ ಅಬ್ಬ ಎಲ್ಲೇ ಓಪನ್ಯಾ ಎಲ್ಲ ಮನೆಗೆ ಬಂದಾಗ ನಾನು ಅಮ್ಮನಿಗೆ ಪದಾರ್ಥ ಎಲ್ಲ ತಗೊಂಡು ಅಮ್ಮನಿಗೆ ಊಟ ಎಲ್ಲ ತಂದು ಬರುವಾಗ ಹಾಗೆ ಈಗ ಬಂದಷ್ಟೇ ನಾನು ಅವ್ರಿಗೆ ಊಟ ಎಲ್ಲ ಬೇಗ ತಗೊಂಡು ಬಂದು ಊಟ ಪ್ರಸಾದ ಎಲ್ಲ. ಸ್ವಲ್ಪ ಮಳೆ ಎಲ್ಲ ಮೋಡ ಎಲ್ಲ ಬಿಸಿ ಸಿಟಿಲೆಲ್ಲ ಬರ್ತಾ ಉಂಟು. ಆಂಟಿಯವರು ಹೋಗ್ತಾರೆ ಖುಷಿಯವರೆಲ್ಲ, ದೊಡ್ಡ ಆಂಟಿ ಅಂದ್ಕೊಳ್ಳೋದಾಯಿತು. ನಾನು ಇಂಥ ಒಂದು ವಿಷಯ ಆಯ್ತು ಅಂತ ಹೇಳಿದರೆ ನನಗೂ ಮತ್ತು ಖುಷಿಗೂ ಸ್ವಲ್ಪ ಜಗಳ ಆಯಿತು. ಬೇಕಂತ ಜಗಳ ಆಗೋದಲ್ಲ, ಆದರೆ ನನಗೆ ತುಂಬ ಸಿಟ್ಟು ಬಂತು. ವಿಷಯ ಎಂತ ಗೊತ್ತುಂಟ, ಅವಳು ಬಂದಾಗಿಂದ ಹೇಳ್ತಾ ಇದ್ದಾಳೆ ಅಲ್ಲಿ ಅಜ್ಜಿ ನಾನು ಈಗ ಇವತ್ತು ಮಳೆ ಬಂದಿದೆ, ಮಳೆ ಬಂದು ಫುಲ್ಲು ಥಂಡಿ ಆಗಿದೆ ಗೊತ್ತಾಯ್ತಾ. ಒಂದು ಡಮ್ಮೆ ಹೇಳ್ತಿದ್ದಲ್ಲ ನನಗೆ ಸ್ನಾನ ಮಾಡಬೇಕು, ಬಟ್ಟೆ ಚೇಂಜ್ ಮಾಡಬೇಕಂತ. ಅವರು ಹೋಗೋದು ನೈಟಿ, ಅದಕ್ಕೆ ನಾನು ತುಂಬ ಸಮಾಧಾನದಲ್ಲೇ ಹೇಳಿದೆ ಆಯಿತಾ, ಈಗ ಬೇಡ, ನಾವು ಮತ್ತೆ ಮನೆಗೆ ಹೋಗುವ, ನಾನು ಹೋಗ್ತೇನಲ್ಲ ಆಮೇಲೆ, ಆಗ ಡೋರ್ ತೆಗಿತೇನೆ, ನೀನು ಬೇರೆ ಡ್ರೆಸ್ ಚೇಂಜ್ ಮಾಡಿ ಹೋಗು, ಈಗ ಬೇಡ. ಯಾಕಂದರೆ ಇಲ್ಲಿ ಅವರೊಬ್ಬರೇ ಇರೋದು, ನಿಮ್ಗೆ ಗೊತ್ತುಂಟು. ಡೋರ್ ತೆಗೆದ್ರೆ ಅವ್ರಿಗೆ ಆಗಲ್ಲ, ಸ್ವಲ್ಪ ಗಾಳಿ ತೆಗೆದ್ರೂ ಆಗಲ್ಲ. ಯಾಕಂದರೆ ಮಳೆ ಬಂದ ಗಾಳಿ, ಅದು ಕೂಡ ಹುಷಾರಿದ್ದರೆ ಈಗ ಅಲ್ಲಿ ಬರ್ತಾ ಇರಲಿಲ್ಲ. ಮೊನ್ನೆಯಿಂದ ನಾನು ಹೇಗೆ ಇದ್ದೇನೆಂದರೆ ನಿಮಗೆ ಗೊತ್ತು. ಆದರೆ ಇವಳೇನು ಮಾಡಿದ್ದಾಳೆ ಗೊತ್ತುಂಟ, ಇವಳ ಅಪ್ಪನನ್ನೆಲ್ಲ ಕರ್ಕೊಂಡು, ಅವಳೆಲ್ಲ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು, ಇವಳು ನನಗೆ ಹೇಳೋದು ಒಂದು 1/4 ಗಂಟೆ ಮೊದಲೇ ಬಂದಿದ್ದಾಳೆ. ಬಂದು ಇಲ್ಲಿದ್ದಾಳೆ. ನಾನು ಮತ್ತೆ ಕೊಟ್ಟು ಡೋರ್ ಹಾಕಿದ್ರೆ ನನಗೆ ಬೇಜಾರೇ ಇರಲಿಲ್ಲ. ನಾನು ಬಂದು ಅಲ್ಲಿ ನಿಂತು ಅಂಗಳದಲ್ಲಿ ನೋಡ್ತೇನೆ ಮಾರಾಯರೆ, ಬಾಗಿಲು ಫುಲ್ಲು ತೆಗೆದಿಟ್ಟಿದ್ದಾರೆ ಆಯಿತಾ. ನನಗೆ ಒಂಥರ ಆಗ್ತಾ ಉಂಟು ಈ ವೆದರಲ್ಲಿ ಹೋಗಿ ಬಂದು. ನನಗೆ ಕಣ್ಣೆಲ್ಲ ಒಂಥರ ಸಣ್ಣದಾಗಿದೆ. ಅವರಿಗೆ ಹೇಗಾಗಬೇಡ ಹೇಳಿ ಅಂತ. ನನಗೆ ಕೋಪ ಬರ್ತದೆ ಇಲ್ವಾ ಆ ಸಿಚುವೇಶನಲ್ಲಿ. ನನಗೆ ಕೋಪ ಉಂಟಲ್ಲ ಇಲ್ಲಿಗೆ ಏರಿದೆ. ಯಾಕಂದರೆ ರಾತ್ರಿ ಹಗಲಂತ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ನನಗೆ ಗೊತ್ತಾಯ್ತಾ. ಅಮ್ಮನಿಗೊಂದು ಒಂದು ನೋಡಲಿಕ್ಕೆ ಎಲ್ಲ ಕೆಲಸ ಮಾಡಿ ಅವರ ಕೇರ್ ಮಾಡಿ ಎಲ್ಲ ನನಗೆ ಒಂದು ಇದಾಗಿ ಹೋಗಿದೆ. ಅವರು ಹುಷಾರಾಗಬೇಕಂತ ನಾನು ಕಾಯ್ತಾ ಇದ್ದೇನೆ. ಅದರಲ್ಲಿ ಹೀಗೆ ಮಾಡಿದರೆ ಸಿಟ್ಟು ಇರ್ತದೆ. ಆ ಕೋಪದಲ್ಲಿ 2 ಬೈದೆ. ಅವಳು ಕೋಪ ಮತ್ತು ನನಗೆ ಕೂಡ ಸಮಾಧಾನ ಮಾಡೋ ಮೂಡಲ್ಲಿ ಕೂಡ ನಾನು ಇರಲಿಲ್ಲ. ನಾನು ತುಂಬ ಸಿಟ್ಟಲ್ಲಿದ್ದೆ. ನಾಳೆ ಏನು ಆಗದಿದ್ದರೆ ಸಾಕು ಅವರಿಗೆ ಅಷ್ಟೇ ನಾನು ದೇವರಲ್ಲಿ ಪ್ರೇ ಮಾಡೋದಾಯ್ತಾ.
ಹಾಗೆ ಗೈಸ್ ಇವತ್ತು ನನಗೆ ಏನು ಕೂಡ್ತಾ ಇಲ್ಲ, ನಾನು ಕಮೆಂಟ್ ಸೆಕ್ಷನ್ ಓದ್ತಾ ಇಲ್ಲ, ನಾಳೆ ಓದ್ತೇನೆ ಗ್ಯಾರಂಟಿ. ಹಾಗೆ ಸಿಗೋಣ ಗೈಸ್ ನಾಳೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಜಾಸ್ತಿ ಬ್ಲಾಗ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ, ಯಾಕಂದರೆ ಬೆಳಗ್ಗೆ ಎದ್ದ ಕೂಡಲೇ ಮೂಡ್ ಔಟ್ ಆಗಿದೆ ಇವತ್ತು. ಆ ಒಂದು ಬೆಕ್ಕು ಓಡಿ ಉಂಟಲ್ಲ, ನಾನು ಬೆಳಗ್ಗೆ ಏನು ತಿನ್ನಲಿಲ್ಲ ಅಂತ ಇವತ್ತು. ಬೆಳಗ್ಗೆ ಏನು ತಿನ್ನಲಿಲ್ಲ, ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲ, ಈಗಲೇ ಊಟ ಮಾಡಿದ್ರು, ಒಂದು ಹೊತ್ತು ಊಟ. ಸಿಗೋಣ ಗೈಸ್, ಟಾಟಾ.